ರಾಜ್ಯದ ಕರಾವಳಿಯಲ್ಲಿ ಗಡೀಪಾರು ಗದ್ದಲ ಜೋರಾಗ್ಬಿಟ್ಟಿದೆ. ಕರಾವಳಿ ಭಾಗದಲ್ಲಿ ಕೋಮು ಸಂಘರ್ಷ, ಕೋಮು ಪ್ರಚೋದನೆ, ಕೊಲೆ, ಒಂಥರ ದ್ವೇಷದ ವಾತಾವರಣ, ದ್ವೇಷ ಭಾಷಣ, ಪ್ರೇರೇಪಣೆ ಕೊಡೋದು ಕೊಲೆಗಳಿಗೆ, ಈ ಥರದ್ದು ಯಾರೆಲ್ಲ ಮಾಡ್ತಾ ಇದ್ದಾರೋ ಮೊದಲು ಅವರನ್ನು ಕರಾವಳಿಯಿಂದ ಆಚೆ ಹಾಕಿ ಕರಾವಳಿಯಲ್ಲಿ ಶಾಂತಿ ನೆಲೆಸುವಂತೆ ಮಾಡಬೇಕು ಅಂತ ಉದ್ದೇಶ ಇತ್ತಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನದ ಲಿಸ್ಟನ್ನು ಸರ್ಕಾರ ಮಾಡಿಕೊಳ್ತು. ಅವರು ಮಾಡಿದಂಥ ದ್ವೇಷ ಭಾಷಣಗಳ ಆಧಾರದ ಮೇಲೋ, ಇದ್ದಂಥ ಕೇಸ್ಗಳ ಮೇಲೋ, ಕ್ರಿಮಿನಲ್ ಕೇಸ್ಗಳ ಮೇಲೋ, ಹಿಂದಿನ ಕೆಲವು ಪುರಾವೆಗಳ ಮೇಲೋ, ಆರೋಪಗಳ ಮೇಲೋ ಸರ್ಕಾರ ಒಂದು ಪಟ್ಟಿ ತಯಾರು ಮಾಡಿತು. ಪೊಲೀಸರ ವರದಿ ಕೂಡ ಇದ್ದೇ ಇರುತ್ತೆ ಸಹಜವಾಗಿ. ಕೋಮು ಸಂಘರ್ಷ ತಡೆಗಟ್ಟುವ ದೃಷ್ಟಿಯಿಂದ ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಗಡೀಪಾರು ಅಸ್ತ್ರವನ್ನು ಝಳಪಿಸ್ತಾ ಇದ್ದಾರೆ. ಹೊರಟ್ರೆ ಸರಿ, ಇಲ್ಲಿಂದ ಮಂಗಳೂರು ಖಾಲಿ ಮಾಡಿದ್ರೆ ಸರಿ, ಇಲ್ಲಿದ್ದರೆ ನಾವು ಸುಮ್ಮನಿರಲ್ಲ ಅಂತ. ಎಷ್ಟು ಜನಕ್ಕೆ? 36 ಹಿಂದೂ ಮುಸ್ಲಿಂ ಮುಖಂಡರ ಗಡೀಪಾರಿಗೆ ಇದೀಗ ನೋಟಿಸ್ ಹೋಗಿದೆ. ಇದರಲ್ಲಿ 21 ಜನ ಹಿಂದೂಗಳಿದ್ದಾರೆ, 15 ಜನ ಮುಸ್ಲಿಮರಿಗೆ ಪೊಲೀಸ್ ನೋಟಿಸನ್ನು ಕೊಟ್ಟಿರೋದು. ಇಂತಹ ವ್ಯಕ್ತಿಗಳು ಕರಾವಳಿ ಭಾಗದ ಕೋಮು ಸಾಮರಸ್ಯವನ್ನು ಅಂದರೆ ಕದಡಿ ಕೋಮು ಸಂಘರ್ಷವನ್ನು ಏರ್ಪಡಿಸ್ತಾ ಇದ್ದರು. ಕೊಲೆ ಆದ ರೀತಿಯಲ್ಲಿ ಒಂದು ದ್ವೇಷ ಭಾಷಣಕ್ಕೆ ಇವರು ಕಾರಣಕರ್ತರಾಗಿದ್ದರು, ಪ್ರಚೋದನೆ ಕೊಡ್ತಾ ಇದ್ರು ಇವರು ಅಂಥೇಳಿ. ಸೊ ಹಾಗಾಗಿ ಪೊಲೀಸ್ ನೋಟಿಸ್ ಯಾರ್ಯಾರಿಗೆ ಹೋಗಬೇಕು ಈಗ ಅಂತ ಹೇಳಿದ್ರೆ, ಅವರು ಮಾಡಿಕೊಂಡಿರೋ ಪಟ್ಟಿಯ ಪ್ರಕಾರ BJP ಮುಖಂಡ ಅರುಣ್ ಕುಮಾರ್ ಪುತ್ತಿಲ, ಮಹೇಶ್ ಶೆಟ್ಟಿ ತಿಮರೋಡಿ, ಲತೇಶ್ ಗುಂಡ್ಯ ಇಷ್ಟಿದೆ ಇಲ್ಲಿ. ಮಹೇಶ್ ಶೆಟ್ಟಿ ತಿಮರೋಡಿ, ಕುಮಾರ್ ಪುತ್ತಿಲ, ಅರುಣ್ ಕುಮಾರ್ ಪುತ್ತಿಲ, ಇನ್ನೊಂದು ಕಡೆ ಲತೇಶ್ ಗುಂಡ್ಯ, ಭರತ್ ಕುಮ್ಡೇಲ್ ಸೇರಿದಂತೆ ಹಲವರಿಗೆ ಗಡೀಪಾರು ನೋಟಿಸ್ ಹೋಗ್ತಾ ಇದೆ. ನಾನು ಯಾವುದೇ ಕಾರಣಕ್ಕೂ ಗಡೀಪಾರು ನೋಟಿಸನ್ನು ತಗೊಳ್ಳೋದೇ ಇಲ್ಲ ಅಂಥೇಳಿ ಅರುಣ್ ಪುತ್ತಿಲ ಹೇಳಿರೋದು. ದಕ್ಷಿಣ ಕನ್ನಡ ಜಿಲ್ಲಾ BJP ಶಾಸಕರ ನಿಯೋಗದ ಕಡೆಯಿಂದ ಪೊಲೀಸರ ಭೇಟಿ ನಡೆದಿದೆ. ದಕ್ಷಿಣ ಕನ್ನಡ SP, ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಭೇಟಿ ಮಾಡಿದ್ದಾರೆ. ಅವರು ವಿಚಾರಣೆ ನೆಪದಲ್ಲಿ ಕಿರುಕುಳ ಕೊಡಕೂಡದು ಅಂತ ಪೊಲೀಸರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಮೊದಲೇ ವಿಚಾರಣೆ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಕರೆಸ್ಕೊಂಡು ಆನಂತರ ಟಾರ್ಚರ್ ಮಾಡಬಾರ್ದು, ಥರ್ಡ್ ಗ್ರೇಡ್ ಟ್ರೀಟ್ಮೆಂಟ್ ಕೊಡಬಾರ್ದು ಅಂತ ನೋಟಿಸ್ ಕೊಟ್ಟರು. ಲಿಸ್ಟನ್ನು ಈಗ ನಾವು ನೋಡ್ತಾ ಬರೋಣ. ಈಗ ಎಷ್ಟು ಜನಕ್ಕೆ ನೋಟಿಸ್ ಹೋಗಿದೆ ಅಂಥೇಳಿ. ಅರುಣ್ ಕುಮಾರ್ ಪುತ್ತಿಲಾಗೆ ನೋಟಿಸ್ ಹೋಗುತ್ತೆ ಈಗ. ಮಹೇಶ್ ಶೆಟ್ಟಿ ತಿಮರೋಡಿ, ಭರತ್ ಕುಮ್ಡೇಲ್, ಲತೇಶ್ ಗುಂಡ್ಯ, ಪವನ್ ಕುಮಾರ್, ಚರಣ್, ಗಣೇಶ, ಚಂದ್ರಹಾಸ, ರಾಜು, ಭುವಿತ್ ಶೆಟ್ಟಿ, ಮನೋಜ್ ಕುಮಾರ್, ಅಜಿತ್ ರೈ, ಇವರೆಲ್ಲ ಮಂಗಳೂರು ಖಾಲಿ ಮಾಡಬೇಕು ಇವರು ಅಂತ. ಮಂಗಳೂರಲ್ಲಿ ಇವರೆಲ್ಲ ಇನ್ನು ಅಲ್ಲಿ ಬಾಳಿ ಬದುಕಬಾರದಲ್ಲಿ, ಅಲ್ಲಿಂದ ಆಚೆ ಮೊದಲು ಹೋಗಬೇಕು, ಶಾಂತಿ ನೆಲೆಸಬೇಕಲ್ಲಿ. ಅಂದರೆ ಇಷ್ಟು ಜನ ಹೋದರೆ ಅಲ್ಲಿ ಶಾಂತಿ ನೆಲೆಸುತ್ತೆ ಅಂತ ಇದರ ಅರ್ಥ. ಮನೀಶ್ S, ಕಿಶೋರ್, ರಾಕೇಶ್ K, ನಿಶಾಂತ್ ಕುಮಾರ್, ಸಂತೋಷ್ ರೈ, ಜಯರಾಮ, ಸಂದೀಪ್, ಮನೋಹರ, ಪ್ರಸಾದ್, ಇದು ಒಂದು ಕಡೆ. ಇನ್ನು ಮುಸ್ಲಿಂ ಸಮುದಾಯದ ಕಡೆ ಹೋದಾಗ ಹಕೀಮ್ ಕೂರ್ನಡ್ಕ, ಹಸೈನಾರ್, ಅಬ್ದುಲ್ ಖಾದರ್, ಅಬ್ದುಲ್ ಲತೀಫ್, ಮೊಹಮ್ಮದ್ ಅಶ್ರಫ್, ಮೊಯಿದ್ದೀನ್ ಅದ್ನಾನ್, ಸಫ್ವಾನ್, ಅಶ್ರಫ್ B, ಅಬ್ದುಲ್ ರಹಿಮಾನ್, ಅಜೀಜ್, ನವಾಜ್, ಸಂಶುದ್ದೀನ್, ಮೊಹಮ್ಮದ್ ಶಾಕೀರ್, ಅಬ್ದುಲ್ ಅಜೀಜ್, ಶಮೀರ್, ಇಷ್ಟು ಜನ ಮಂಗಳೂರು ಬಿಡಬೇಕು ಅಂತ ಅವ್ರಿಗೂ ನೋಟಿಸ್ ಹೋಗ್ತಾ ಇದೆ. ಪೊಲೀಸ್ ಇಲಾಖೆಯಿಂದ AC ಅವರ ಮುಖಾಂತರ ನೋಟಿಸನ್ನು ಗಡೀಪಾರು ಆದೇಶವನ್ನು ಮಾಡಿ ಇವತ್ತು ನೋಟಿಸ್ ಜಾರಿಗೊಳಿಸಿದ್ದಾರೆ. 6ನೇ ತಾರೀಕಿಗೆ AC ಕಚೇರಿಗೆ ಹೋಗಿ ಹಾಜರಾಗಬೇಕು, ಇಲ್ಲದಿದ್ದರೆ ಕಲಬುರಗಿ ಜಿಲ್ಲೆಗೆ ಗಡೀಪಾರನ್ನು ಮಾಡ್ತೇವೆ ಅನ್ನತಕ್ಕಂಥ ಆದೇಶದ ಪ್ರತಿ ಇವತ್ತು ನಮ್ಮ ಕೈ ಸೇರಿದೆ. ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಬಂದ ನಂತರ ನಿರಂತರವಾಗಿ ಹಿಂದೂ ವಿರೋಧಿ ಧೋರಣೆಗಳು ಮತ್ತು ತುಷ್ಟೀಕರಣದ ರಾಜಕಾರಣ ನಡೀತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಒಂದು ಗಡೀಪಾರು ಮಾಡಬೇಕಾದ್ರೆ ಒಂದು ಫೈಲ್ ಬಿಲ್ಡಪ್ ಮಾಡಬೇಕು. 36 ಜನರ ಫೈಲನ್ನು ಬಿಲ್ಡಪ್ ಮಾಡಲಿಕ್ಕೆ ಇವರು 1.5 ತಿಂಗಳು 2 ತಿಂಗಳು ಬೇಕಾಗ್ತದೆ. ಇದು 2-3 ದಿನದಲ್ಲಿ ಆಗುವಂಥದ್ದಲ್ಲ. ಈ ಆಫೀಸರ್ಸ್ ಬಂದು 2-3 ತಿಂಗಳು ಆಗಿದೆ, 2-3 ದಿನ ಆಗಿದೆ. ಇದು 2-3 ದಿನದಲ್ಲಿ ಆಗುವಂಥದ್ದಲ್ಲ. ಇದೊಂದು 2.5 ತಿಂಗಳು ಬೇಕಾಗ್ತದೆ. ಈ ಪ್ರತಿಯೊಬ್ಬರ ಫೈಲ್ ನೀವು ನೋಡಿದರೆ ಯಾರಿಗೆ ಸಹ ಇಲ್ಲಿ ಸದ್ಯದಲ್ಲಿ 10, 15, 20 ವರ್ಷಗಳ ಹಿಂದೆ